ಏನಪ್ಪಯ್ಯ ನಡುಬಿಲ್ ಸಿಕ್ಕಿರೋ ನಾಯಿಗಳಿಗೆಲ್ಲ ಈ ಮಟ್ಟಕ್ಕೆ ಹಬ್ಬ ಮಾಡ್ತಾವನೆ. ನಾಯಿಗೆ ನಾಯಿನೇ ಅಲ್ವೇನೋ ನೆಂಟ. ಅರೆ ಮಾವ ಬಂದ್ರಾ? ಮಾವ ಬನ್ನಿ ಕೂತ್ಕೊಳ್ಳಿ. ಅತ್ತೆ ಸಂದಾಗಿದ್ದೀರಾ? ಅತ್ತೆ ಪಾರ್ವೆಲ್ಲತ್ತೆ? ಪಾರ್ವತಿ ನಿಶ್ಚಿತಾರ್ಥ ಆದಮೇಲೆ ಅವಳು ಮಾಸ್ತಿ ಕೊಪ್ಪಲು ಸೊತ್ತು ಮಾಸ್ತಿ ಕೊಪ್ಪಲು ಸೊತ್ತಾದ್ಮೇಲೆ ಅವಳನ್ನ ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗಬಾರ್ದು ಅಂತ ಶಿಸ್ತಾಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಬಂದಿಲ್ಲ. ನಾವು ಬಂದಿದ್ದೀವಲ್ಲ ಆರತಿ ಮಾಡಕ್ಕೆ. ಸಂತೋಷ ಪರ್ಸು. ಶಿವು ತಗೋಪ. ಸರಿ ಕಣತ್ತೆ. ಗೋಡಂಬಿ ಜ್ಯೂಸ್ ತರ್ತಾರಲ್ಲ. ರೀ ಸ್ವಲ್ಪ ರಮ್ಯನ್ ಮಾತಾಡ್ಸ್ಕೊಂಡ್ ಬರ್ತೀವಿ. ಎಲ್ಲೋಯ್ತು ನಮ್ಮ ಚಿಟ್ಟೆ? ದನಿಗಳಿಗೆ ಜ್ಯೂಸು. ಏ ಪೇಪರ್ ಲೋಟದಲ್ಲಿ ಜ್ಯೂಸ್ ಕೊಟ್ಟಾರಲ್ಲ ಮಾವಂಗೆ. ಗಾಜಿನ ಗ್ಲಾಸ್ ತರ್ತಾರಲ್ಲ. ತೆಪ್ಪಾಯ್ತಣ್ಣ. ತೆಪ್ಪಾಯ್ತು ಮಾವ. ಹೊಸಿ ಕೆಲ್ಸದೆ ಬರ್ತೀನಿ ಮಾವ. ಅಣ್ಣ ಎಲ್ರಿಗೂ ಜ್ಯೂಸ್ ಕೊಟ್ಟಾಯ್ತಾ? ಕೊಡ್ತಾ ಇದ್ದೀನಮ್ಮ. ಗಿಳಿಮರಿ ಎಲ್ರೂ ಜ್ಯೂಸ್ ಕುಡಿತವ್ರೆ, ನನಗೆ ಜ್ಯೂಸ್ ಕೊಡಕ್ಕಿಲ್ವಾ? ಗೊರ್ಕೆ ಅಣ್ಣ, ಮನೆ ಕ್ಯಾಮೆ ಮಾಡೋರ ಹತ್ರ ನಾವು ಜ್ಯೂಸ್ ಮುಟ್ಟಕ್ಕಿಲ್ಲ. ನನಗೆ ನಿನ್ನ ಕೈಯಿಂದನೇ ಜ್ಯೂಸ್ ಬೇಕು. ತರಕ್ಕಿಲ್ವಾ? ಆಗಲ್ಲ ಅಂದರೆ ಒಂದ್ಸರಿ ಜಾತ್ರೆ ನೆನಪಿಸ್ಕೊ. ಮಣ್ಣನ್ ಜೀವನ ನರ್ಕ ಮಾಡ್ಬಿಡ್ತೀನಿ. ನಿನ್ನಿಂದ ಇನ್ನೂ 3 ಜನ ತಂಗಿದಿರ್ತಾರೆ. ಅವ್ರೆ ಮಣ್ಣನ್ನೇ ಬಿಡದೆ ಇದ್ದವನು ನಿನ್ನ ತಂಗಿದಿರ್ನ ಬಿಟ್ಟನ. ಹೋಗು, ಅಲ್ಲಿರ್ತೀನಿ, ತಗೋಬಾ. ಈ ಪರ್ಶು ಅಕ್ಕಂಗೆ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾನಾ? ಸ್ಟಾಪ್. ಅಯ್ಯೋ ರಶ್ಮಿ, ಅದು ನೀನ್ ಯಾಕೆ ಕುಡ್ದೆ? ಪರ್ಶುಕ್ ತಂದಿದ್ದು. ನೀನ್ ಯಾಕೆ ಅವನಿಗೆ ಜ್ಯೂಸ್ ಕೊಡ್ಬೇಕು? ಅಲ್ಲಿ ಗೋಡಂಬಿ ಗೊರ್ಕೆ ಹಣ್ಣ ಎಲ್ಲ ಕೊಡ್ತಾ ಇಲ್ವಾ? ನಿಜ ಹೇಳು, ರೇಗ್ಸಿದ್ನಾ? ನೀನ್ ಸುಮ್ಮನೆ ಇರ್ತೀಯಾ? ಅವ್ನು ರೇಗ್ಸಿರ್ತಾನೆ. ಮಾಡ್ತೀನಿ ತಡಿ ಅವನ್ಗೆ. ರಮ್ಯಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ? ಅಕ್ಕ ನಾಚ್ಕೊಳ್ತಿದ್ದಾಳೆ. ನಾಚಿಕೆ ಹುಟ್ಟೋದೇ ಈಗಲ್ವಾ ಸುಶೀಲಾ? ಏ ಕಳ್ಳಿ, ಮುಖ ತೋರ್ಸಲ್ವಾ ಅತ್ತೆಗೆ? ಇಲ್ಲ, ನಂಗೆ ನಾಚಿಕೆ ಆಗುತ್ತೆ. ಮಹಾಲಕ್ಷ್ಮಿ ಕಣೆ ನೀನು, ಮಹಾಲಕ್ಷ್ಮಿ. ತೀರಿರ್ಲಿಲ್ವಲ್ಲ, ನಿನಗೆ ತುಂಬಾ ಕಷ್ಟ ಆಯ್ತಾ ಕಂದ? ಇಲ್ಲ ಚಿಕ್ಕತೆ, ನನಗೆ ಅಣ್ಣನೇ ಅಮ್ಮ ಇದ್ದಂಗಲ್ವಾ. ಕಷ್ಟ ಏನಾಗಿಲ್ಲ. ಪಾಪ ಅವನು ಗಾಬರಿ ಆಗಿದ್ದ. ಹೆಂಗಸರಾಗಿ ನಮಗೆ ಭಯ ಆಗತ್ತೆ ಇಂಥ ಟೈಮಲ್ಲಿ. ಇನ್ನು ಅವನ್ಗಾಗಲ್ವಾ ಸುಶೀಲಾ? ಆದ್ರೆ ನಿಮ್ಮ ಅಣ್ಣನ ಸಂತೋಷ ನೋಡಿದ್ಯಾ ರಮ್ಯಾ? ಪಟ್ಟದ ಕತ್ತಿನೇ ಕೈಗೆ ಸಿಕ್ಕಿರೋ ಹಾಗೆ ಸಂಭ್ರಮ ಪಡ್ತೀಯಾನೆ. ಮಣ್ಣನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೆದರ್ಬಿಟ್ಟಿರೋರು. ಆದ್ರೆ ಅವನು ಹಬ್ಬದ ಥರ ಸಂಭ್ರಮ ಪಡ್ತೀಯಾನೆ. ಆದ್ರೆ ಅಣ್ಣ ನನಗೆ ಯಾವ ಕೆಲ್ಸನೂ ಮಾಡಕ್ ಬಿಡ್ತಿಲ್ಲ ದೊಡ್ಡತ್ತೆ. ಅಕ್ಕಂದಿರ್ಗೂ ಹೇಳ್ಬಿಟ್ಟಿದ್ದಾನೆ ನನ್ನ ಕೈಲಿ ಯಾವ ಕೆಲ್ಸನೂ ಮಾಡಿಸ್ಬೇಡಿ ಅಂತ. ಇದೇ ರೂಮಲ್ಲಿ ಕೂತು ಕೂತು ಬೋರ್ ಆಗ್ತಿದೆ ದೊಡ್ಡತ್ತೆ. ನೀನೀಗ ಹೆಣ್ತನದಲ್ಲಿ ಮೊದಲನೇ ಹೆಜ್ಜೆ ಇಡ್ತಿದ್ಯಾ ಕಂದ. ಇಂಥ ಸಮಯದಲ್ಲಿ ರೆಸ್ಟ್ ಮಾಡಬೇಕು, ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ನಿಮ್ಮ ಅಣ್ಣ ಯಾವ ಕೆಲಸನೂ ಮಾಡಕ್ ಬಿಡ್ತಾ ಇಲ್ಲ. ಈಗಲಾದ್ರೂ ಇಷ್ಟೇ ಕಣೆ ರಮ್ಯಾ. ನಮ್ಮ ಕಾಲದಲ್ಲೆಲ್ಲ ಬಾಣಂತನ ಮಾಡ್ದಂಗೆ ಮಾಡೋರು. ಏನೇ ಆದರೂ ನಮ್ಮ ಒಳ್ಳೇದಕ್ಕೆ ಅಲ್ವಾ ಹಿರಿಯರು ಮಾಡಿರೋದು. ಅದನ್ನೇ ನಿಮ್ಮ ಅಣ್ಣನೂ ಪಾಲಿಸ್ತಿದ್ದಾನೆ. ಅವನ ಥರ ಅಣ್ಣ ಯಾರಿಗೂ ಸಿಗಲ್ಲ ರಮ್ಯಾ.
ನಾನು ಎಷ್ಟೋ ಸಲ ಅನ್ಕೊಳ್ತೀನಿ ನನಗೆ ಈ ಥರ ಅಣ್ಣ ಸಿಗ್ಬೇಕಿತ್ತು ಅಂತ. ಒಳ್ಳೇದಾಗ್ಲಮ್ಮ, ಚೆನ್ನಾಗಿರಿ. ರಶ್ಮಿ, ನಿಜ ಹೇಳು, ಏನ್ ಹಾಕಿದ್ದೆ ಜ್ಯೂಸಲ್ಲಿ? ಜಾಸ್ತಿ ಏನಿಲ್ಲಕ್ಕ, ನೀರಿಗೆ ಸ್ವಲ್ಪ ಗುಂಟೂರು ಮೆಣಸಿನ ಖಾರ ಹಾಕಿ ಶೇಕ್ ಮಾಡ್ಕೊಟ್ಟಿದ್ದೆ. ಇವಾಗ ಕುಡ್ದಿದ್ದಾನೆ, ಶೇಕ್ ಆಗ್ಬಿಡ್ತಾನೆ. ಯಾಕೆ ಹಾಗೆ ಮಾಡಕ್ ಹೋದ್ಯೆ? ಸುಮ್ನಿರಕ್ಕ, ನೀನ್ ಮದ್ವೆ ಆಗ್ಬೇಕಾಗಿದ್ದ ಹುಡ್ಗಂಗೆ ಹೊಡೆದಿದ್ ಇವನೇ ತಾನೆ. ಅವಾಗ ನೀನ್ ಎಷ್ಟು ನೊಂದ್ಕೊಂಡಿದ್ದೆ ಅಂತ ನನಗ್ ಗೊತ್ತು. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬಾರಕ್ಕ. ಇವಳಿಗೆ ಮಾಡಿರೋದಕ್ಕೆ ಅವ್ನು ಇನ್ನೇನ್ ಮಾಡ್ತಾನೋ ದೇವ್ರೆ. ನೀನ್ಯಾಕ ಟ್ರೇ ತಗೊಂಡೋಗ್ತಿದ್ಯಾ? ಕೊಡವಾ ಇಲ್ಲಿ. ಓ ವಾವ್, ಲುಕಿಂಗ್ ಅಮಿಜಾನ್. ಅಯ್ಯೋ ಅಕ್ಕ, ಅದು ಅಮಿಜಾನ್ ಅಲ್ಲ, ಅಮೇಜಿಂಗು. ಅದೇ ಯಾಕ್ರೆ ನಮ್ ಗುಂಡಮ್ಮನ ಆಡ್ಕೋತೀರಾ? ನೋಡ್ತಾ ಇರು, ಒಂದಲ್ಲ ಒಂದಿನ ಚೆನ್ನಾಗಿ ಓದಿ ರ್ಯಾಂಕ್ ಬರ್ತಾಳೆ. ಹೌದಾ ಗುರುವೆ, ರ್ಯಾಂಕ್ ಎಲ್ಲ ಬತ್ತೀಯಾ? ಸುಮ್ನಿರತ್ತೆ, ಟ್ಯೂಷನ್ ಮುಗಿಸ್ಕೊಂಡು ಕರೆಕ್ಟ್ ಆಗಿ ಮನೆಗೆ ಬರೋಷ್ಟ್ರಲ್ಲೇ ಸಾಕಾಗಿರತ್ತೆ. ಅಂತದ್ರಲ್ಲಿ ರ್ಯಾಂಕ್ ಅಂತ ರ್ಯಾಂಕು. ರೋಡಿಂದ ಮನೆಗೆ ಬರೋಷ್ಟ್ರಲ್ಲಿ ಹಸು ಅಂದ್ರೆ ಹಸು, ತಿನ್ನಕ್ಕೇನಾದ್ರೂ ಸಿಕ್ಕರೆ ಸಾಕಾಗಿರತ್ತೆ. ಅಂತದ್ರಲ್ಲಿ